ನಮಸ್ಕಾರ. ಇವತ್ತಿನ ವಿಡಿಯೋ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಲು ಯಾವುದು ಆದರ್ಶ ಸನ್ನಿವೇಶ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಮ್ಮ ಎಲ್ಲಾ ಜೀವನದ ಆಸ್ಪೆಕ್ಟ್ಗಳಲ್ಲೂ ಐಡಿಯಲ್ ಕಂಡೀಷನ್ಸ್ ಅಂತ ಇರುತ್ತೆ. ಅಂದ್ರೆ ಆದರ್ಶವಾದಂತಹ ಒಂದು ಸ್ಥಿತಿ ಅಥವಾ ಪರಿಸ್ಥಿತಿ. ಐಡಿಯಲ್ ರೋಡ್ ಅಂತಂದ್ರೆ ಆ ರೋಡ್ನಲ್ಲಿ ಗುಂಡಿಗಳಿರಬಾರ್ದು ಮತ್ತು ರೋಡ್ ಸೈನ್ಸ್ ಅನ್ನ ಚೆನ್ನಾಗಿ ಕಾಣ್ತಾ ಇರಬೇಕು. ಐಡಿಯಲ್ ಪರ್ಸನ್ ಅಂತಂದ್ರೆ ಪುರುಷೋತ್ತಮ ಅಂತ ಏನ್ ಕರಿತೀವಿ, ಅವರಲ್ಲಿ ಯಾವ ಮಿಸ್ಟೇಕ್ಸ್ ಇರಬಾರ್ದು. ಆದ್ರೆ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂತಂದ್ರೆ ಐಡಿಯಲ್ ಸಿಚುವೇಶನ್ ಪ್ರಪಂಚದಲ್ಲಿ ಯಾರಲ್ಲೂ ಯಾವ ಸಂದರ್ಭದಲ್ಲೂ ಯಾವ ಸನ್ನಿವೇಶದಲ್ಲೂ ಇರುವುದಿಲ್ಲ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಒಂದು ಆದರ್ಶವಾದಂತಹ ಒಂದು ಪರಿಸ್ಥಿತಿ ಅಥವಾ ಸ್ಥಿತಿ ಎನ್ನುವಂಥದ್ದಿಲ್ಲ. ಈ ಕೆಳಗಿನ ಸ್ಥಿತಿಗಳೆಲ್ಲ ಸರಿ ಇದ್ರೆ ಆದರ್ಶ ಸನ್ನಿವೇಶ ಅಂತ ಉಳಿಸ್ಕೊಳ್ಬಹುದು. ಒಂದು ಪಟ್ಟಿಯನ್ನು ನಿಮ್ಮ ಮುಂದೆ ಓದ್ತಾ ಇದ್ದೇನೆ. ಮೊದಲನೇದಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೇಫ್ಟಿ ಇರಬೇಕು. ಎರಡನೇದು ನಿಮಗೆ ಬೇಕಾದಷ್ಟು ಕ್ಲಾರಿಟಿ ಇರಬೇಕು. ಎಕನಾಮಿಕ್ ಡಾಟಾ, GDP ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ ಮಾಹಿತಿ ಇರಬೇಕು. ಮೂರನೇದು ಪ್ರಪಂಚದಲ್ಲಿ ಎಲ್ಲಿ ಕೂಡ ಯುದ್ಧ, ಪೊಲಿಟಿಕಲ್ ಟೆನ್ಷನ್ಸ್ ಇರಬಾರ್ದು. ಭಾರತ ಅಲ್ಲ, ಪ್ರಪಂಚದ ಎಲ್ಲೆಡೆ. 4 ಸ್ಟಾಕ್ ಮಾರ್ಕೆಟ್ ಷೇರುಗಳೆಲ್ಲ ಚೀಪ್ ಆಗಿ ಸಿಗ್ತಾ ಇರಬೇಕು. 5ನೇದು ಸರ್ಕಾರ ತನ್ನ ಕೆಲಸವನ್ನು ಚೆನ್ನಾಗಿ ನಿಭಾಯಿಸ್ತಾ ಇರಬೇಕು. 6 ಎಲ್ಲಿಯೂ ನೆಗೆಟಿವ್ ನ್ಯೂಸ್ ಇರಬಾರ್ದು. 7 ಮಾರುಕಟ್ಟೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಅಂತ ಗೆಸ್ ಮಾಡಿ ಬರಬೇಕು. 8 ದೇಶದಲ್ಲಿ ರಿಸೆಷನ್ ಇರಬಾರ್ದು, ಇನ್ಫ್ಲೇಷನ್ ಕೂಡ ಕಮ್ಮಿ ಇರಬೇಕು. 9 ಮಾರುಕಟ್ಟೆಯಲ್ಲಿ ಅನ್ಸರ್ಟನಿಟಿ ಇರಬಾರ್ದು. ಇವೆಲ್ಲ ಇದ್ರೆ ಅದಕ್ಕೆ ನಾವು ಆದರ್ಶ ಪರಿಸ್ಥಿತಿ ಅಥವಾ ಒಂದು ಸನ್ನಿವೇಶ ಅಂತ ಕರೀತೀವಿ. ಇಂತಹದ್ದು ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಈ ಆದರ್ಶ ಸ್ಥಿತಿ ಅನ್ನುವಂಥದ್ದು ಪುಸ್ತಕದಲ್ಲಿ ಓದಬಹುದು, ನಿಜ ಪರಿಸ್ಥಿತಿಯಲ್ಲಿ ಆಗೋದಿಲ್ಲ. ಆದ್ದರಿಂದ ಮಾರುಕಟ್ಟೆಯಲ್ಲಿ ಅನ್ಸರ್ಟನಿಟಿ ಇರುತ್ತೆ, ನೆಗೆಟಿವ್ ನ್ಯೂಸ್ ಇರುತ್ತೆ ಮತ್ತು ಹಣವನ್ನು ಇನ್ವೆಸ್ಟ್ ಮಾಡದೇ ಇರಲಿಕ್ಕೆ ಹಲವಾರು ಕಾರಣಗಳಿರ್ತವೆ. ಆದರೆ ಒಬ್ಬ ಯಶಸ್ವಿ ಹೂಡಿಕೆದಾರ ಏನ್ ಮಾಡ್ತಾನೆ, ಇದನ್ನೆಲ್ಲವನ್ನು ಬದಿಗೊತ್ತಿ ಲಾಂಗ್ ಟರ್ಮಿಗೆ ನಾನು ಹಣವನ್ನು ಹಾಕ್ತೇನೆ ಅಂತೇಳಿ ಬಹಳ ದೀರ್ಘಕಾಲಕ್ಕೆ ಅಂದ್ರೆ 5, 10, 15, 20 ವರ್ಷ ಹಾಕಿದಾಗ ಯಶಸ್ಸನ್ನು ಕಾಣ್ತಾನೆ. ಅಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಇದೀಗ ಹಣವನ್ನು ಹೂಡಲಿಕ್ಕೆ ಸರಿಯಾದ ಸಮಯ ಅಂತ ಇಲ್ಲ. ಅಂದ್ರೆ ರೈಟ್ ಟೈಮ್ ಟು ಇನ್ವೆಸ್ಟ್ ಅಂತಿಲ್ಲ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್, ದೀರ್ಘಾವಧಿ ಹೂಡಿಕೆದಾರರಾದ್ರೆ ನಿಮಗೆ ಸರಿಯಾದ ಸಮಯ ಇಲ್ಲ. ಯಾವಾಗ ಹಾಕಿದ್ರು ಅದು ಸರಿಯಾದಂತಹ ಸಮಯ ಮತ್ತು ಮಾರ್ಕೆಟ್ ಇಂಥ ಲೆವೆಲ್ ಅಲ್ಲಿ ಇರಬೇಕು, ಇಷ್ಟೇ ದುಡ್ಡು ಇರಬೇಕು ಅಂತನೂ ಇಲ್ಲ. ನೀವು ಸಣ್ಣ ಪ್ರಮಾಣದಲ್ಲಿ ಕೂಡ ಹಾಕ್ಬೋದು, ದೊಡ್ಡ ಪ್ರಮಾಣದಲ್ಲಿ ಕೂಡ ಹಾಕ್ಬೋದು, ಲಂಸಮ್ ಹಣ ಇದ್ದಾಗ. ಆದ್ದರಿಂದ ಮಾರುಕಟ್ಟೆಯಲ್ಲಿ ಐಡಿಯಲ್ ಸಿಚುವೇಶನ್ ಡಸ್ ನಾಟ್ ಎಕ್ಸಿಸ್ಟ್. ಬಹಳ ಜನ ಮಾರುಕಟ್ಟೆಯಲ್ಲಿ ವೇಟ್ ಮಾಡ್ತಾ ಇರ್ತಾರೆ, ಯಾವುದು ರೈಟ್ ಟೈಮ್ ಟು ಇನ್ವೆಸ್ಟ್. ಮತ್ತೆ ಇನ್ನೂ ಕೆಲವರು ನನ್ನ ಕೆಪಾಸಿಟಿ ಚೆನ್ನಾಗಿಲ್ಲ, ಜಾಸ್ತಿ ದುಡ್ಡಿದ್ದಾಗ ಹಾಕ್ತೇನೆ ಅಂತ ಕಾಯ್ತಾ ಇರ್ತಾರೆ. ಅದು ಕೂಡ ತಪ್ಪೆ. ನಿಮ್ಮ ಹತ್ರ ಎಷ್ಟಿದ್ರು ಹಾಕ್ಬೋದು. 3,000 ಇರ್ಬೋದು, 4,000 ಇರ್ಬೋದು, 1,000 ಇರ್ಬೋದು. ಮತ್ತೆ ಈ ಎಲ್ಲಾ ಅಪ್ರೋಚ್ಗಳಲ್ಲಿ ನೀವೇನ್ ಮಾಡ್ತೀರಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹಣವನ್ನು ಹಾಕದೆ ಮತ್ತೆ ಷೇರು ಮಾರುಕಟ್ಟೆ ತುಂಬಾ ಮೇಲಕ್ಕೆ ಹೋದಾಗ ನಿಮಗೆ ಒಂಥರ ರಿಗ್ರೆಟ್ ಶುರುವಾಗುತ್ತೆ, ಒಂಥರ ಪಶ್ಚಾತ್ತಾಪ ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ನಾನು ಮೊದಲೇ ಹಣ ಹಾಕಬೇಕಾಗಿತ್ತು. ಆದ್ದರಿಂದ ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದೇನೆ. ಷೇರು ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ದುಡ್ಡಿದೆ ಅಂತ ನಿಮ್ಗೆ ಗೊತ್ತಿದೆ. ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಇವತ್ತಿನವರೆಗೆ ಹಣವನ್ನು ಹಾಕದಿದ್ದಕ್ಕೆ ಏನಾದರೂ ಬೇಸರ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.